ಜುಲೈ ಮೊದಲನೇ ವಾರದಲ್ಲಿ ಒಂದು 3 ಜನ ಸಂಶಯಾಸ್ಪದ ವ್ಯಕ್ತಿಗಳು ಆ ಬಡಾವಣೆಯಲ್ಲಿ ರಸ್ತೆಯಲ್ಲಿ ಓಡಾಡಿರೋ ಬಗ್ಗೆ CCTV ಫುಟೇಜ್ಗಳನ್ನು ನಾವು ಈಗ ಆಲ್ರೆಡಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಮತ್ತು ಅದನ್ನು CCTV ಫುಟೇಜ್ ನೋಡಿದಾಗ ಅವರು ತಲೆಗೆ ಟೋಪಿ ಹಾಕ್ಕೊಂಡು ತಮ್ಮ ಮುಖನ ಸ್ವಲ್ಪ ಮರೆಮಾಚಿಕೊಳ್ಳುವಾಗಿ ಪ್ರಯತ್ನ ಮಾಡ್ತಿರೋದು ಸಹಿತ ನಮ್ಮ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬಂಗಾರಪೇಟೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಅದೇ ದಿನ ಜುಲೈ ಮೊದಲನೇ ವಾರದಲ್ಲಿ ಹೋಗಿ ಆ ಬಡಾವಣೆಯಲ್ಲಿ ಜನಸಂಪರ್ಕ ಸಭೆ ಮಾಡಿ ಜನರಿಗೆ ಆತ್ಮವಿಶ್ವಾಸ ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಸಹಿತ ಅಲ್ಲಿ ಬರ್ತಕ್ಕಂಥ ಪ್ರದೇಶಗಳಿಗೆ ವಿಶೇಷ ರಾತ್ರಿ ಗಸ್ತನ್ನು ಸಹಿತ ಮಾಡ್ತಾಯಿದ್ದೀವಿ ಮತ್ತು ಸಂಶಯಾಸ್ಪದ ವ್ಯಕ್ತಿಗಳನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಯಾವುದೇ ಈ ಥರ ಮಾಹಿತಿಗಳಿದ್ದರೆ ಸಂಶಯಾಸ್ಪದ ವ್ಯಕ್ತಿಗಳು ಮಾತಾಡಿದ್ದು ಓಡಾಡಿದ್ದು ತಮ್ಮ ಹತ್ರ CCTV ಫುಟೇಜ್ ಇದ್ದರೆ ಪೊಲೀಸರಿಗೆ ನೀವೇ ಎಲ್ಲರೂ ಕೇಳ್ಕೊತೀನಿ. ಪೊಲೀಸ್ ಇಲಾಖೆ ಆರೋಪಿಗಳನ್ನು ಪತ್ತೆ ಮಾಡೋಕ್ಕೂ ಸಹಿತ ನಮಗೆ ಆಲ್ರೆಡಿ KGF ಪಟ್ಟಣದಲ್ಲೂ ಸಹಿತ ಒಂದು ಚಡ್ಡಿ ಓಡಾಡಿದ್ದು ಎದಿರಲಿಲ್ಲ. ಅವರೇನು ಒಳಗಡೆ ಕಳ್ಳರು ಮನೆ ಒಳಗೆ ಪ್ರವೇಶ ಮಾಡಿರಲಿಲ್ಲ, ಯಾವುದೇ ಸೊತ್ತು ಸಹ ಕಳ್ತನ ಆಗಿಲ್ಲ. ಆದರೂ ಸಹ ನಾವು ಅದರಲ್ಲಿ ಪ್ರಕರಣ ತೆಗೆದುಕೊಂಡು ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಇಂತಹದೇ ಕೃತ್ಯ ಎಸಗುವ ವ್ಯಕ್ತಿಗಳನ್ನು ಬಂಧಿಸಿರುತ್ತಾರೆ, ಮಂಗಳೂರು ಪೊಲೀಸರು ಬಂಧಿಸಿರುತ್ತಾರೆ ಅಂತ ನಮಗೆ ಮಾಹಿತಿ ತಿಳಿದುಬಂದು ತಕ್ಷಣ CPI ರಾಬರ್ಟ್ಸನ್ ಪೇಟೆ ಅವರನ್ನು ಅಲ್ಲಿಗೆ ಕಳಿಸಿದ್ದೀವಿ. ಅದನ್ನು ಸಹಿತ ನಾವು ತನಿಖೆ ಮಾಡಿ ಅವರ ಈ ಮಂಗಳೂರಿನಲ್ಲಿ ಬಂಧಿತ ವ್ಯಕ್ತಿಗಳು ನಮ್ಮ ಸ್ವರ್ಣನಗರ KGF ನಗರದ ಸ್ವರ್ಣನಗರದ ಕೃತ್ಯದಲ್ಲಿ ಪಾಲ್ಗೊಂಡಿರೋ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿ ಕಾನೂನು ರೀತ್ಯ ನಮ್ಮ ಮುಂದಿನ ಕ್ರಮ ವಹಿಸ್ತೀವಿ.